ದೇಶದಲ್ಲಿ ಇವತ್ತು ಗ್ಯಾರಂಟಿ ಚರ್ಚೆ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಪ್ರಮುಖವಾದಂತ ಕಾರಣ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ ಪಂಚ ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದಂಥದ್ದು. ಅದಾದ್ಮೇಲೆ ಅದರ ಹೆಸರಿನಲ್ಲೇ ಅಧಿಕಾರಕ್ಕೆ ಕೂಡ ಬಂದಿದ್ದಾಯಿತು. ಅದಾದ್ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದೇ ಗ್ಯಾರಂಟಿಗಳ ಒಂದು ಮಾಡೆಲ್ ಅನ್ನ ಅನುಸರಿಸಲಾಗ್ತಾ ಇದೆ, ನಾಟ್ ಓನ್ಲಿ ಕಾಂಗ್ರೆಸ್, ಬಿಜೆಪಿ ಕೂಡ. ಆದ್ರೆ ಈ ಗ್ಯಾರಂಟಿ ಎಷ್ಟರ ಮಟ್ಟಿಗೆ ಸರ್ಕಾರದ ಆರ್ಥಿಕತೆಗೆ ದೊಡ್ಡ ಹೊಡೆತವನ್ನ ಕೊಡ್ತಾ ಇದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಅಂಕಿಅಂಶಗಳನ್ನ ನೋಡಬೇಕಾದ್ರೆ. ರಾಜ್ಯ ಸರ್ಕಾರದ ಮೇಲೆ ಹೆಚ್ಚಾಗಿರುವಂಥದ್ದು ಆರ್ಥಿಕ ಹೊರೆ. ಬಜೆಟ್ನಲ್ಲಿ ಹೇಳಿದ್ದನ್ನ ಮಾಡಲಾಗದೆ ಪರದಾಟವನ್ನ ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಅನುದಾನ ಘೋಷಣೆ ಆಯಿತು 2024-25 ಸಾಲಿನಲ್ಲಿ ಸುಮಾರು 3,71,000 ಕೋಟಿ ಬಜೆಟ್ ಅನ್ನ ಮಂಡಿಸಿದ್ದು. ಆದ್ರೆ ಹತ್ತತ್ರ ಈಗ 1,27,000 ಕೋಟಿಯಷ್ಟು ಕೊರತೆಯನ್ನ ಎದುರಿಸ್ತಾ ಇರುವಂಥದ್ದು. ಎಲ್ಲೋಯ್ತು ಹಣ? ಯಾಕೆ ಇಷ್ಟೆಲ್ಲ ಕೊರತೆಯನ್ನ ಎದುರಿಸಲಾಗ್ತಾ ಇದೆ? ಗ್ಯಾರಂಟಿಗಳಿಗೆ ಹಣವನ್ನ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ವಾ? ಈ ಪ್ರಶ್ನೆಗಳು ಎದುರಾಗಿದೆ. ಗ್ಯಾರಂಟಿಗಳಿಗೆ ಹಣ ಹೊಂದಿಸುವಲ್ಲೇ ಸರ್ಕಾರ ಹೈರಾಣ ಆಗೋಗ್ಬಿಟ್ಟಿದೆ. 5 ಗ್ಯಾರಂಟಿ ಯೋಜನೆಗಳಿಂದ ಸರ್ಕಾರಕ್ಕೆ ಆರ್ಥಿಕ ಹೊರೆ ಎದುರಾಗಿರುವಂಥದ್ದು ಕರ್ನಾಟಕದ ಅಭಿವೃದ್ಧಿ ಯೋಜನೆ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇದೆಲ್ಲವೂ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದ ಸರ್ಕಾರ. ನಾನಾಗಲೇ ಹೇಳಿದೆ ಆರಂಭದಲ್ಲಿ, 3 ತಿಂಗಳಾಯಿತು ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡಿದರೆ, 5 ತಿಂಗಳಾಗಿದೆ ಅನ್ನಭಾಗ್ಯ ಹಣವನ್ನು ಬಿಡುಗಡೆ ಮಾಡಿದರೆ. ಇದರ ಜೊತೆಗೆ ಇನ್ನು ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಇಲಾಖಾವಾರು ಅನುದಾನವನ್ನು ಗಮನಿಸೋದಾದ್ರೆ ಅದಕ್ಕೂ ಕೂಡ ಅಷ್ಟೇ ಅರ್ಧಕ್ಕರ್ಧ ಕೊಕ್ಕೆ ಬಿದ್ದಿರುವಂಥದ್ದು. ಎಲ್ಲ ಇಲಾಖೆಯಲ್ಲೂ ಕೋಟಿ ಕೋಟಿ ಅನುದಾನದ ಕೊರತೆ ಎದುರಾಗಿದೆ. ಸರ್ಕಾರದಲ್ಲಿ ಸುಮಾರು 1,00,000 ಕೋಟಿಗೂ ಅಧಿಕ ಹಣದ ಕೊರತೆ ಎದುರಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಏನ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಮೊದಲು ನೋಡೋಣ. ಒಂದು ಈಗ ಗ್ಯಾರಂಟಿ ಇದ್ಬಿಟ್ರೆ ನಮ್ಮ ಇದರಲ್ಲಿ ಸುಮಾರು 2,60,000 ಜನ ಗ್ರಾಹಕರು ಇರ್ತಾರೆ. ಅದೇ ನಾವು ತಿಂಗಳು ಹೋಗ್ತಾ ಇರ್ತದೆ. ಅದು ಕೆಲವರಿಗೆ ಡಿಲೇ ಆಗಿರ್ಬೋದು. ಅದು ಮಿನಿಸ್ಟ್ರಿಗೆ ಗೊತ್ತಿರಬೇಕಂದಿದೆಯಾ? ಅದು ಗೊತ್ತಾದ ಕೂಡಲೇ ಇಮಿಡಿಯೇಟಾಗಿ ರೆಕ್ಟಿಫೈ ಮಾಡಲಿಕ್ಕೆ ಮಾಡ್ತಾರೆ. ಅದಕ್ಕೆ ಒಂದು ಸತಿ ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ಇದೇನು ತಿಂಗಳು ಸಂಬಳ ಟೈಪ್ ಅಲ್ಲಲ್ಲ ಅದು. ನಾವು ಮಾರ್ಚ್ ಒಳಗಡೆ ನಾವೆಲ್ಲ ಕೊಡ್ತೀವಿ ಅಂತ ಈಗಾಗಲೇ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಎಲ್ಲರಿಗೂ ಏನೆಲ್ಲ ಗ್ಯಾರಂಟಿ ಇದರಲ್ಲಿ ಎಲ್ಲ ಕೊಡ್ತಾರೆ ಅವರು. ಅದನ್ನು ಕೊಡದೇ ಇರೋದಲ್ಲ, ಒಂದು 10 ದಿವಸ 15 ದಿವಸ ಡಿಲೇ ಆಗ್ಬೋದು, ಬೇರೆ ಬೇರೆ ಕಾರಣ ಇರ್ಬೋದು ಅದಕ್ಕೆ. ಈ ಗ್ಯಾರಂಟಿಗಳ ಅನುಷ್ಠಾನದ ಪರಿಣಾಮವಾಗಿ ಹಿಂದೆಂದೂ ಕೂಡ ಕಂಡು ಕೇಳರಿಯದಂಥ ಕೆಟ್ಟ ಪರಿಸ್ಥಿತಿಗೆ ರಾಜ್ಯ ತಲುಪಿದೆ. ಚುನಾವಣೆ ಸಂದರ್ಭ ನೀವು ಭರವಸೆ ಕೊಟ್ಟಂತೆ ಗ್ಯಾರಂಟಿಗಳ ಅನುಷ್ಠಾನ ಆಗಲೇಬೇಕು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಪ್ರತಿ ತಿಂಗಳು ಗ್ಯಾರಂಟಿಗಳನ್ನು ಕೊಡ್ತೇವೆ, ಯುವ ನಿಧಿ ಪ್ರತಿ ತಿಂಗಳು ಅಕೌಂಟಿಗೆ ಹಾಕ್ತೇವೆ, ಹೊಸ ಅದಕ್ಕೆ ಕಂಡೀಷನ್ಸನ್ನು ಹಾಕಿದರೆ ಅದು ಒಂದು ಭಾಗ ಆಯಿತು. ಆದರೆ ಕಳೆದ 6 ತಿಂಗಳಿಂದ 4 ತಿಂಗಳಿಂದ 8 ತಿಂಗಳಿಂದ ಅಕ್ಕಿ ದುಡ್ಡು ಬರ್ತಾ ಇಲ್ಲ, ಗೃಹಲಕ್ಷ್ಮಿನೂ ಕೂಡ ಬರ್ತಾ ಇಲ್ಲ, ಯುವ ನಿಧಿ ಬಗ್ಗೆ ಚಕಾರ ಎತ್ತಾ ಇಲ್ಲ. ಇದ್ರ ನಡುವೆ 16ನೇ ಬಜೆಟನ್ನು ಮಂಡನೆ ಮಾಡೋದಕ್ಕೇನು ಹೊರಟಿದ್ದೀರಿ? ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ರಾಜ್ಯದ ಜನರ ಗಮನಕ್ಕೆ ತರಬೇಕು ಅಂತೇಳಿ ಅವತ್ತು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಈಗ ಈ ಸರ್ಕಾರ ಪಾಪರಾಗಿದೆ. ಗ್ಯಾರಂಟಿಯನ್ನ ಹೆಸರಿಗೆ ಕಳಂಕ ತರೋ ರೀತಿಯಲ್ಲಿ ಸನ್ಮಾನ್ಯ ಸಚಿವರು ಮಾತಾಡಿದ್ದಾರೆ. ಗ್ಯಾರಂಟಿ ಅಂದ್ರೆ ಏನು? ಸೂರ್ಯ ಹುಟ್ಟೋದು ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಿಮ್ಮ ಖಾತೆಗೆ ಹಣ ಬರುತ್ತೆ ಅನ್ನೋದು ಗ್ಯಾರಂಟಿ ಅಂತ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಗ್ಯಾರಂಟಿ ದೋಖ ಅಂತ ಆಯ್ತಲ್ಲ. 10 ಕೆಜಿ ಅಕ್ಕಿ ಬೇಕೋ ಬೇಡವೋ? 22 ತಿಂಗಳಾಯ್ತು 10 ಕೆಜಿ ಅಕ್ಕಿ ಇಲ್ಲ. ಒಂದು ಕೇಂದ್ರ ಸರ್ಕಾರ ಕೊಡೋ 5 ಕೆಜಿ ಬಿಟ್ರೆ ಇವತ್ತಿನವರೆಗೂ ಇಲ್ವೇ ಇಲ್ಲ. ಇದೆಲ್ಲದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಪಟೇಲ್ರ, ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿರುವಂಥದ್ದೇ ಗ್ಯಾರಂಟಿಗಳಿಂದ. ಆಮೇಲೆ ಈ ಗ್ಯಾರಂಟಿಗಳ ವಿಚಾರ ಮತ್ತೆ ನಾವು ದೊಡ್ಡ ಬಜೆಟನ್ನು ಮಂಡಿಸ್ತಾ ಇದ್ದೀವಿ ಅಂತ ಕಳೆದ ಬಾರಿ 2024-25 ಸಾಲಿನಲ್ಲಿ ಸಿದ್ದರಾಮಯ್ಯನವರು ಬಜೆಟ್ ಮಂಡಿಸಿದಾಗ 3,71,000 ಕೋಟಿ ದೊಡ್ಡ ಗಾತ್ರದ ಬಜೆಟ್ ಅದು. ಆದರೆ ಅದು ಬರೀ ಪುಸ್ತಕದ ಲೆಕ್ಕಕ್ಕೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂಥ ಪ್ರಶ್ನೆ. ಹತ್ತತ್ರ 1,27,000 ಕೋಟಿಯಷ್ಟು ಕೊರತೆಯನ್ನು ಎದುರಿಸ್ತಾ ಇರುವಂಥದ್ದು. ಗ್ಯಾರಂಟಿಗಳಿಗೂ ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಡೆವಲಪ್ಮೆಂಟಿಗೂ ಕೂಡ ಹಾಕಕ್ಕಾಗ್ತಾ ಇಲ್ಲ, ಅನುದಾನದ ಕೊರತೆ ಎದುರಿಸ್ತಾ ಇರುವಂಥದ್ದು ಎಲ್ಲ ಇಲಾಖೆಗಳು ಕೂಡ. ಅದರ ಜೊತೆಗೆ ಹೇಳ್ತಾರೆ ಸಚಿವರುಗಳು, ಇಲ್ಲಿ ಪ್ರಮುಖವಾಗಿ ಹೇಳ್ತಾರೆ ಅದೇನು ತಿಂಗಳಿಗೆ ಕೊಡುವಂಥ ಸಂಬಳನ ಅಂತ ಜಾರ್ಜ್ ಅವರು ಹೇಳ್ತಾರೆ. ಎಂ ಬಿ ಪಾಟೀಲ್ ಅವರು ಹೇಳ್ತಾರೆ ಶ್ರೀಮಂತರು ಗ್ಯಾರಂಟಿಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯೋಚನೆ ಮಾಡಬೇಕು ಅಂತಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಅದನ್ನೇ ಹೇಳ್ತಾರೆ, ಉಳ್ಳವರು ಸ್ವಲ್ಪ ಯೋಚನೆ ಮಾಡಿ ಅಂತ. ಇನ್ನೊಂದು ಕಡೆ ಕೆ ಎಚ್ ಮುನಿಯಪ್ಪ ಅವರು ನಿನ್ನೆ ಹೇಳ್ತಾ ಇದ್ರು, ನಿಮಗೆ ನೀವೇ ಬಿಟ್ಟರೆ ಒಳ್ಳೆಯದು, ಇಲ್ಲಾಂದ್ರೆ ನಾವು ನೆಕ್ಸ್ಟ್ ಕ್ರಮವನ್ನು ಕೈಗೊಳ್ತೀವಿ. ಯಾರ್ಯಾರ ಹತ್ರ ಅಂದರೆ ಶ್ರೀಮಂತರಿದ್ದಾರೆ ಅವರು BPL ಕಾರ್ಡ್ ಬಿಡಿ ಅಂತೆಲ್ಲ ಹೇಳ್ತಾ ಇರುವಂಥದ್ದು. ಗ್ಯಾರಂಟಿಗಳಿಗೆ ಹೊಂದಿಸಲಿಕ್ಕೆ ಆಗದಲೇ ಇರುವಂಥ ಪರಿಸ್ಥಿತಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರದ ಒಂದು ಈ ಆರ್ಥಿಕ ಸಂಕಷ್ಟಕ್ಕೆ ದೂಡ್ತಾ ಇದೆ ಅಂತ.
ನಿಮಗೆ ಫಸ್ಟ್ ಆಫ್ ಆಲ್ ಕೆ ಜೆ ಜಾರ್ಜ್ ಬಗ್ಗೆ ಹೇಳ್ತೀನಿ. ನೀವು ಕೆ ಜೆ ಜಾರ್ಜ್ ಅವ್ರನ್ನ ಯಾರೋ ಒಬ್ಬ ಜನಸಾಮಾನ್ಯ ಸಂಪರ್ಕ ಮಾಡಬೇಕಂದ್ರೆ ಸಾಧ್ಯನೇ ಇಲ್ಲ. ಅವರೆಲ್ಲರೂ ಕೂಡ ಜನರಿಗೆ ಅವರು ಮಂತ್ರಿ ಆಗಿಲ್ಲ, ಅವ್ರಿಗೆ ಬೇಕಾಗಿ ಮಂತ್ರಿ ಆಗಿರ್ತಕ್ಕಂಥದ್ದು. ಅವ್ರಿಗಾಗಿ ಬೇಕಾಗಿ ಮಂತ್ರಿ ಆಗಿದ್ದರಿಂದ ಅದು ಅವರ ಆಸ್ತಿ, ಅವರ ಸಾಮ್ರಾಜ್ಯ ಅವನ್ನೆಲ್ಲ ಉಳಿಸಿ ಬೆಳೆಸ್ಕೊಂಡು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಅವರಿಗೆ ಸಚಿವ ಸ್ಥಾನ ಅನ್ನೋದು ಬೇಕು. ಅದೊಂದು ಅವರಿಗೆ ಪ್ರೆಸ್ಟೀಜ್ ಆಗಿರ್ತಕ್ಕಂಥ. ನಮಗೆ ಹೇಳ್ತೀವಿ ನೋಡಿ, ಅವರು ಜನರಿಗಾಗಿ ಮಂತ್ರಿ ಆಗಿಲ್ಲ, ಅವ್ರಿಗೆ ಬೇಕಾಗಿ ಮಂತ್ರಿ ಆಗಿರೋದ್ರಿಂದ ಹಾಗಾಗಿ ಅವರು ಈ ರೀತಿ ಉಡಾಪೆ ಮಾತುಗಳನ್ನು ಆಡ್ತಾರೆ. ಎಸ್, ಇವರು ಘೋಷಣೆ ಮಾಡಿದ ಗ್ಯಾರಂಟಿನ ಇವರೇ ಘೋಷಣೆ ಮಾಡಿದ್ರು. ಪ್ರತಿ ತಿಂಗಳು ಈಗ ಮಹಿಳೆಯರಿಗೆ ಪ್ರತಿ ಕುಟುಂಬಕ್ಕೆ 2,000 ರೂಪಾಯಿ ಹಾಕ್ತೀವಿ ಅಂತ ಹೇಳಿರ್ತಕ್ಕಂಥದ್ದು. ಈಗ ಸುಮಾರು 3 ರಿಂದ 4 ತಿಂಗಳು ಹಾಕಿಲ್ಲ. ಒಟ್ಟು 2,000 ಪ್ರತಿ ತಿಂಗಳು ನಿಮಗೆ ಗೃಹಲಕ್ಷ್ಮಿ ಹಣವನ್ನು ಕೊಡಬೇಕಾದ್ರೆ ಸರ್ಕಾರ 2,500 ಕೋಟಿ ಬೇಕು. ಈಗ ಹತ್ತತ್ರ 7,184 ಕೋಟಿಯಷ್ಟು ಈಗ ಹಣ ಬಾಕಿ ಇರ್ತಾರೆ. ಅಂದರೆ ಕಂಟಿನ್ಯೂಸ್ ಇವರು 3 ರಿಂದ 3.5-4 ತಿಂಗಳು ಹಣವನ್ನು ಕೊಟ್ಟಿಲ್ಲ. ಇದಕ್ಕೆ ಯಾರು ಹೊಣೆ? ಗ್ಯಾರಂಟಿ ಘೋಷಣೆ ಮಾಡಿ ನೋಡಿ, 2024-25 ಸಾಲಿನಲ್ಲಿ ಒಟ್ಟಾರೆ ಬೇಕಾಗಿರ್ತಕ್ಕಂಥದ್ದು 52,000 ಕೋಟಿ ರೂಪಾಯಿ ಹಣ ಗ್ಯಾರಂಟಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು. ಎಸ್, ಗ್ಯಾರಂಟಿ ಕೊಡೋದು ತಪ್ಪಂತ ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅದನ್ನು ಬಡವರಿಗೆ ಕೊಡ್ತಾರೆ, ಅದೇನೋ ಅದಕ್ಕೆ ಉಪಯೋಗ ಆಗುತ್ತೆ. ಆದರೆ ಸರ್ಕಾರ ಅದೇ ರೀತಿಯ ಹಣವನ್ನು ಕಲೆಕ್ಟ್ ಮಾಡಬೇಕು. ನೋಡಿ, ಈಗ ಕಂದಾಯ ಇಲಾಖೆ ಒಂದರಿಂದಲೇ ಕಂದಾಯ ಇಲಾಖೆಯ ಏನು ಸಾಫ್ಟ್ವೇರು ಮತ್ತು ಬೇರೆ ಬೇರೆ ಸರ್ವರ್ ಡೌನು ಈ ಪ್ರಾಬ್ಲಮಿಂದ ಕೃಷ್ಣ ಬೈರೇಗೌಡರು ಏನು ಹೇಳ್ಬೋದು, ಕಂದಾಯ ಇಲಾಖೆ ಸುಧಾರಣೆ ತರ್ತೀನಿ ಅಂತ ಹೇಳ್ಬೋದು. ಎಸ್, ತರ್ತಾ ಇದ್ದಾರೆ. ಹಾಗಂತ ಸುಧಾರಣೆ ತರಕ್ಕೆ ಹೋಗಿ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ರಾಜಸ್ವ ಕೊರತೆ ಎಷ್ಟಾಗಿದೆ ಗೊತ್ತಾ? ಕೇವಲ ಒಂದು ತಿಂಗಳಲ್ಲಿ 2,300 ಕೋಟಿ ಸ್ಟೇಟಿಗೆ ಬರ್ತಕ್ಕಂಥ ರೆವಿನ್ಯೂ ನಷ್ಟ ಆಗಿರ್ತಕ್ಕಂಥದ್ದು. ಅದೇ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಹಣವನ್ನು ಹೊಂದಿಸ್ಲಿಕ್ಕೆ ಆಗ್ತಿಲ್ಲ. ಈ ನಡುವೆ ಮಂತ್ರಿಗಳು ಅದು ಸಂಬಳ ಅಂತ ಹೇಳ್ತಾರೆ. ಇಲ್ಲ, ನೀವೇ ಘೋಷಣೆ ಮಾಡಿದ ಮೇಲೆ ನೀವೇ ಹಾಕ್ಲೇಬೇಕಲ್ಲ. ಇನ್ನು ಅಕ್ಕಿ 10 kg ಕೊಡ್ತೀವಿ ಅಂತ ಹೇಳಿದರು. ಆಯಿತು, 5 kg ಕೊಡ್ತಿರ್ತಕ್ಕಂಥದ್ದು. ನೀವು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಯಾವ ನ್ಯಾಯಬೆಲೆ ಅಂಗಡಿಗಳಿವೆ ಅದರಲ್ಲಿ more than 30% ನ್ಯಾಯಬೆಲೆ ಅಂಗಡಿಗಳಲ್ಲಿ ನಿಮಗೆ ಯಾರು ಕೂಡ ಇವ್ರು ಹೇಳಿರ್ತಕ್ಕಂಥ 5 kg ಕೊಡಲ್ಲ. ನಾನು ತುಂಬ ಕಡೆ ಬೆಳಗಾವಿ ಬೇರೆ ಬೇರೆ ಕಡೆ ಎಲ್ಲ ಹೋದಂಥ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿಗಳಲ್ಲಿ 2 kg 3 kg ಬೇಕಾಬಿಟ್ಟು ಕೊಡ್ತಾ ಇದ್ದಾರೆ. ಸರ್ಕಾರದ ಬಂದಿರೋ ದೇಶದ ಜನಕ್ಕೆ ಇದು ಬಂದರೆ ಸಾಕು ಅಂತೇಳಿ ಅಷ್ಟು ಅಮಾಯಕರು ಜನರು ಇರ್ತಕ್ಕಂಥದ್ದು. ನಿಮಗೆ 5 kg ಅಕ್ಕಿಗೆ ತಲಾ ಅಕ್ಕಿಗೆ 34 ರೂಪಾಯಿ ಒಟ್ಟು 170 ರೂಪಾಯಿನ ಸರ್ಕಾರ ಕೊಡಬೇಕಾಗಿದ್ದು. ಅದು ಕೂಡ ಈಗ ಕಳೆದ 4 ರಿಂದ 5 ತಿಂಗಳು ಕೊಡ್ತಾ ಇಲ್ಲ. ಈಗ ಮತ್ತೆ 5 kg ಅಕ್ಕಿಯನ್ನು ಕೊಡ್ತೀವಿ ಅಂತೇಳಿ KH ಮುನಿಯಪ್ಪನವರು ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಇದು ಅಂತ ಹೇಳಿದ್ರೆ, ಸರ್ಕಾರ ಆರ್ಥಿಕ ಸಂಕಷ್ಟದಲ್ಲಿ ಇರ್ತಕ್ಕಂಥದ್ದು. ತಾವು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗೆ ಹಣವನ್ನು ಕೊಡಲಿಕ್ಕೆ ಆಗ್ತಾಯಿಲ್ಲ ಅಂತ ಹೇಳಿರೋದು. ಒಂದು ಕಡೆ ಈಗಾಗಲೇ RDPR ಇಂದ ಕೆಲವು ಕಾಂಗ್ರೆಸ್ ಶಾಸಕರುಗಳಿಗೆ ಆಯಾ ಅವರ ಯೋಗ್ಯತೆ ಅನುಸಾರ, ಅವರ ಕ್ಷೇತ್ರದ ಅನುಸಾರ, ಅವರ ಕೆಪಾಸಿಟಿಯ ಅನುಸಾರ ಕೆಲವರಿಗೆ 25 ಕೋಟಿ ಕೊಟ್ಟಿದ್ದಾರೆ, ಕೆಲವರು 12 ಕೋಟಿ ಕೊಟ್ಟಿದ್ದಾರೆ, 10 ಕೋಟಿಗೆ ಒಂದಷ್ಟು ಹಣವನ್ನು ಬಿಡುಗಡೆಯನ್ನು ಮಾಡಿರ್ತಕ್ಕಂಥದ್ದು. ಆದರೂ ಕೂಡ ನೀವು 52,000 ಕೋಟಿ ಹಣ ಅಂತೇಳಿ ಅದು ಅಭಿವೃದ್ಧಿ ಹಣ. ಸರ್ಕಾರಕ್ಕೆ ಅದನ್ನು ಹೊಂದಿಸ್ಲಿಕ್ಕೆ ಆಗ್ತಿಲ್ಲ. ನಿಮಗೆ ಕಾಂಟ್ರಾಕ್ಟ್ಗಳಿಗೆ ಹಣವನ್ನು ಕೊಡೋಕ್ಕಾಗ್ತಿಲ್ಲ. ನಿಮಗೆ ಒಟ್ಟು 17,000 ಕೋಟಿ ರೂಪಾಯಿನ ಜಲಸಂಪನ್ಮೂಲ ಇಲಾಖೆಗೆ ಅನುದಾನವನ್ನು ಕೊಡಬೇಕು. ಸರ್ಕಾರ ಕೊಟ್ಟಿರ್ತಕ್ಕಂಥ ಕೇವಲ 9,000 ಕೋಟಿ. ಅಲ್ಲಿಗೇನು ಅರ್ಧಕ್ಕರ್ಧ ಕೂಡ ದುಡ್ಡನ್ನು ಭರಿಸೋಕ್ಕಾಗ್ತಿಲ್ಲ. ಹಾಗಾಗಿ ನಿಮಗೆ ಇದರಿಂದ ಏನು ಹೇಳ್ತೀವಿ, ಯೋಜನೆಗಳು ಕೂಡ ಕುಂಠಿತ ಆಗ್ತಾ ಇದೆ. ಅದು ಆನ್ಗೋಯಿಂಗ್ ಪ್ರಾಜೆಕ್ಟ್ಸ್ ಇದೆಯಲ್ಲ, ಇದರಿಂದ ಕುಂಠಿತ ಆಗುತ್ತೆ. ಕಾಂಟ್ರಾಕ್ಟ್ಸ್ಗಳು ನಿಮ್ಮ ಕೆಲಸವನ್ನು ವಿಳಂಬ ಮಾಡ್ತಾರೆ. ಕೆಲಸ ವಿಳಂಬ ಮಾಡಿದಷ್ಟು ಕೂಡ ಸರ್ಕಾರಕ್ಕೆ ಅದು ಮತ್ತಷ್ಟು ಹೊರೆ. ಅವರ ಶಾಸಕಾಂಗ ಸಭೆಯಲ್ಲೇ ಶಾಸಕರು ಕೇಳಿದಂಥ ಸಂದರ್ಭದಲ್ಲಿ ಗ್ಯಾರಂಟಿಗಳಿಗೆ ಅಡ್ಜಸ್ಟ್ ಮಾಡಬೇಕು, ಇದೊಂದು ವರ್ಷ ಸುಮ್ಮನಿರಿ, ಮುಂದಿನ ವರ್ಷದಿಂದ ಕೊಡ್ತೀವಿ ಅಂತ ಹೇಳಿದ್ರು. ಹಾಗಾದ್ರೆ ಇಲ್ಲಿಗೂ ದುಡ್ಡನ್ನು ಹೊಂದಿಸ್ಲಿಕ್ಕೆ ಆಗ್ತಾ ಇಲ್ಲ ಗ್ಯಾರಂಟಿಗಳಿಗೆ, ಅತ್ಲೆಗೆ ಅಭಿವೃದ್ಧಿಗೂ ಕೂಡ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಹೋಗುತ್ತಾಗಾದ್ರೆ ಈ ಹಣಗಳು? ಅಷ್ಟೊಂದು ಕೊರತೆ ಬಜೆಟ್ ಅನ್ನು ಎದುರಿಸ್ತಾ ಇದೆಯಲ್ಲ. ಅಫ್ಕೋರ್ಸ್ ಈಗ ಮುಖ್ಯಮಂತ್ರಿಗಳು ಈ ಬಾರಿ 4 ಲಕ್ಷ ಕೋಟಿಗೂ ಹೆಚ್ಚು, ಲಾಸ್ಟ್ ಟೈಮ್ 3.71 ಅಂದರೆ 3,70,000 ಕೋಟಿ ಬಜೆಟನ್ನು ಮಂಡಿಸಿದ್ರು. ಈ ಬಾರಿ 4 ಲಕ್ಷ ಕೋಟಿಗೂ ಹೆಚ್ಚು ಮಾಡ್ತೀವಿ ಅಂತೇಳಿ. ಸರ್ಕಾರದ ಸಾಲ 1 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಆಗಿದೆ. ಮತ್ತೆ ಸರ್ಕಾರ ಬೇರೆ ಬೇರೆ ಮೂಲಗಳಿಂದ ಮತ್ತೆ ಸಾಲವನ್ನು ತೆಗೆದುಕೊಳ್ಳುವಂಥ ಅನಿವಾರ್ಯತೆ ಸಿಕ್ಕಿರ್ತಕ್ಕಂಥ. ಎಸ್, ಈ ಸಾಲವನ್ನು ತೆಗೆದ್ರೆ ಯಾರಿಗೆ ಹೊರೆ ಆಗಿರ್ತಕ್ಕಂಥ? ಅದು ಈ ರಾಜ್ಯದ ಜನರ ಮೇಲೆ ಕೂಡ ಟ್ಯಾಕ್ಸ್ ಹೊರೆ ಆಗುವಂಥದ್ದು. ಆದರೆ ಸರಿ, ಇವರು ಗ್ಯಾರಂಟಿಗಳ ಘೋಷಣೆಯನ್ನು ಮಾಡಿದ್ರು, ಅದನ್ನು 100% ಇಂಪ್ಲಿಮೆಂಟ್ ಆಗದಿದ್ರೆ ಅದನ್ನು ಎಲ್ಲೊಂದು ಉಳ್ಳವರು ಕೂಡ ತಗೊಳ್ತಿರ್ತಾರೆ. ನಿಮಗೆ ನ್ಯಾಯಬೆಲೆಗಳಲ್ಲಿ ಅಕ್ಕಿಯನ್ನು ಯಾರು ಮನೆಯಲ್ಲಿ 10 ಎಕರೆ ಗದ್ದೆ ಇರೋನು ಕೂಡ ಅಕ್ಕಿ ಅಂತ ಹೇಳ್ಕೊಳ್ತಾರೆ. ಆದರೆ ಅದನ್ನು ಸ್ಕೂಟ್ನಿ ಮಾಡ್ತಿಲ್ಲ. ಯಾಕೆ ಸ್ಕೂಟ್ನಿ ಮಾಡ್ತಿಲ್ಲ ಅಂದರೆ ಅಲ್ಲಿ ಅಧಿಕಾರಿಗಳು ಮತ್ತು ನ್ಯಾಯಬೆಲೆ ಅಂಗಡಿಗಳು ಮಾಲಕರು ಮತ್ತು ಅಲ್ಲಿ ಅಕ್ಕಿ ತೆಗೆದುಕೊಳ್ಳೋರ ನಡುವಿನ ಒಳ ಒಪ್ಪಂದ ಕಾರಣಕ್ಕಾಗಿ ಇದು ಸರ್ಕಾರಕ್ಕೆ ನಷ್ಟ ಆಗ್ತಿರ್ತಕ್ಕಂಥದ್ದು. ಬಟ್ ಈ ಗ್ಯಾರಂಟಿಗೆ ಘೋಷಣೆ ಮಾಡಿದ ಮೇಲೆ ಅದು ಅಟ್ಲೀಸ್ಟ್ ಅದಕ್ಕೊಂದು ಕಮಿಟ್ಮೆಂಟು, ಬದ್ಧತೆ ಇರಬೇಕಿತ್ತಲ್ಲ. ಆದರೆ ಈಗ ಸರ್ಕಾರಕ್ಕೆ ತಾವು ಘೋಷಣೆ ಮಾಡಿದ್ದಾರೆ, ಹಣವನ್ನು ತುಂಬಿಸ್ಲಿಕ್ಕೆ ಆಗ್ತಿಲ್ಲ. ಆ ಮುಖಾಂತರ ನೋಡಿ, ಈಗ ಮಹಿಳೆಯರು ಬೇರೆ ಬೇರೆ ಕಡೆಗಳಲ್ಲೆಲ್ಲ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸ್ತಿದ್ದಾರೆ. ಈಗ ಮತ್ತೆ ಮುನಿಯಪ್ಪರು ನಾವು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ನೀವು 10 kg ಅಕ್ಕಿಯನ್ನು ಮತ್ತೆ ಕೊಡೋದ್ರಿಂದ ಮತ್ತಷ್ಟು ಹೊರೆ ಆಗುತ್ತೆ. ಯಾಕಂದರೆ ನೀವು ಮತ್ತೆ 5 kg ಅಕ್ಕಿಯನ್ನು ಪರ್ಚೇಸ್ ಮಾಡಬೇಕಾಗಿರ್ತಕ್ಕಂಥ, ಎಲ್ಲೋ ತಮಿಳ್ನಾಡಲ್ಲಿ ಪರ್ಚೇಸ್ ಮಾಡ್ತಾರೋ ಅಥವಾ ದೆಹಲಿಯಲ್ಲಿ ಪರ್ಚೇಸ್ ಮಾಡ್ತಾರೆ, ಇನ್ನೂ ಕೂಡ ಅವರು ಕ್ಲಾರಿಟಿಯನ್ನು ಕೊಟ್ಟಿಲ್ಲ. ಆದರೆ
ಸರ್ಕಾರಕ್ಕೆ ಗ್ಯಾರಂಟಿ ಹಣವನ್ನು ಹೊಂದಿಸಕ್ಕೆ ಆಗ್ತಾ ಇಲ್ಲ ಅನ್ನೋದು ಕೂಡ ಎಲ್ಲ ಒಂದು ಕಡೆ ಸರ್ಕಾರ ತನ್ನ ಕಮಿಟ್ಮೆಂಟನ್ನು ಜನರ ಮುಂದೆ ಕಮಿಟ್ಮೆಂಟನ್ನು ತೀರಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ಸರ್ಕಾರದ ಫೇಲ್ಯೂರ್ ಅಂತ ಹೇಳ್ಬೋದು. ಕ್ವಿಕ್ ಆಗಿ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಎಲ್ಲದರ ರೇಟು ಜಾಸ್ತಿ ಮಾಡ್ತಾ ಇದ್ದಾರೆ, ಅಲ್ಲಿಂದ ಎಷ್ಟಾಗುತ್ತೆ ಅಷ್ಟು ಕಿತ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಾಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಸರ್ಕಾರ ಎಲ್ಲ ಒಂದ್ ಕಡೆ ಈ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳು. ಯಾಕೆಂದ್ರೆ 2025-26 ಬಜೆಟ್ನಲ್ಲಿ ಹಾಗಾದ್ರೆ ಅದನ್ನ ಹೆಂಗ್ ಹೊಂದಿಸ್ತಾರೆ ಅನ್ನುವಂಥದ್ದು ಕೂಡ ಪ್ರಶ್ನೆಗಳಿದ್ದಾವೆ. ಈ ಹಿಂದೆ ಪರಿಷ್ಕರಣೆ ಮಾಡಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದ ಹಾಗೆ ದೊಡ್ಡ ಮಟ್ಟದಲ್ಲಿ ವಿರೋಧ ಕೂಡ ವ್ಯಕ್ತವಾಗಿತ್ತು. ಎಸ್ ಅಫ್ಕೋರ್ಸ್, ನಿಮಗೆ ನೋಡಿ ಎಜುಕೇಷನ್ ಮಸ್ಟು. ಇವತ್ತು ಎಷ್ಟೋ ಸರ್ಕಾರಿ ಶಾಲೆಗಳು ಮುಚ್ತಾ ಇದ್ದಾವೆ, ಎಷ್ಟೋ ಮಕ್ಕಳಿಗೆ ಯೂನಿಫಾರ್ಮ್ಗಳನ್ನ ಕೊಡ್ಲಿಕ್ಕೆ ಆಗ್ತಿಲ್ಲ, ಸರ್ಕಾರಿ ಶಾಲೆಗಳು ಬಿದೋಗ್ತಿದ್ದಾವೆ, ದುರಸ್ತಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಿಮ್ಗೆ ಕಳೆದ ಬಾರಿ ಅನುದಾನ ಘೋಷಣೆ ಮಾಡಿದಷ್ಟು 37,452 ಕೋಟಿ ರೂಪಾಯಿ, ಸರ್ಕಾರ ಬಿಡುಗಡೆ ಮಾಡಿರೋದೆಷ್ಟು 24,199 ಕೋಟಿ. ಅಲ್ಲಿಗೆ ಒಟ್ಟು ಎಷ್ಟು ಬಾಕಿ ಎಷ್ಟು ಇನ್ನೂ 13,253 ಕೋಟಿ ಕೊಡೋಕ್ಕಾಗಿಲ್ಲ ಸರ್ಕಾರಕ್ಕೆ. ಇನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಎಷ್ಟು ಅನುದಾನ ಕೊಟ್ಟಿದ್ದೆಷ್ಟು 35,000 ಕೋಟಿ, ಅಲ್ಲಿ ಬಿಡುಗಡೆ ಮಾಡಿರೋದು 27, ಅಲ್ಲೂ ಕೂಡ 13,358 ಕೋಟಿ ಬಾಕಿ ಹಣ ಕೊಡೋಕ್ಕಾಗಿಲ್ಲ. ಇನ್ನು ಇದೇ ಡಿಪಾರ್ಟ್ಮೆಂಟ್ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅನುದಾನ 9,000 ಕೋಟಿ, ಬಿಡುಗಡೆ ಆಗಿರೋ 4,000 ಕೋಟಿ, ಬಾಕಿ ಎಷ್ಟು 5,786 ಕೋಟಿ. ನಿಮಗೆ ಎಲ್ಲಿ ಸರ್ಕಾರ ಯಾವ ರೀತಿ ವ್ಯವಸ್ಥೆ ಮಾಡಬೇಕು? ನಿಮ್ಗೆ ಮೇಜರ್ ಇನ್ನ ಎಕ್ಸಾಕ್ಟ್ಲಿ ಪಟೇಲ್ರೆ 19,000 ಕೋಟಿ ಬೇರೆ ಸಾಲ ಮಾಡಿದ್ರು ಆರಂಭದಲ್ಲಿ ಬಜೆಟ್ ಅನ್ನ ಮಂಡಿಸಿದ ಬಳಿಕ. ಅದೇ ಇದು ಯಾವುದನ್ನು ಕೂಡ ಈಗ ಮ್ಯಾನೇಜ್ ಮಾಡ್ಲಿಕ್ಕೆ ಆಗ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆಗಳಿದಾವೆ. ನೋಡೋಣ ಅದಕ್ಕೆಲ್ಲದಕ್ಕೂ ಯಾವ ರೀತಿಯ ಉತ್ತರವನ್ನ ಮುಖ್ಯಮಂತ್ರಿಗಳೇ ಕೊಡ್ತಾರೆ ಅಂತ. ಪ್ರತಿ ಬಾರಿನೂ ವಿರೋಧ ಪಕ್ಷದವರು ಇವರೇ ಹೇಳ್ತಾರೆ ಗ್ಯಾರಂಟಿ ಅಂಕಿಅಂಶಗಳನ್ನ ಮುಂದಿಡೋರು, ಗ್ಯಾರಂಟಿ ಕಮಿಟ್ಮೆಂಟ್ ಒಪ್ಕೊಂಡವರು ಅದೇನು ಮಂತ್ಲಿ ಸ್ಯಾಲ್ರಿ ಇಲ್ಲ ಅಂತ ಹೇಳ್ತಾರೆ. ಅಂದ್ರೆ ಸಚಿವರಿಗೆ ಯಾವ ರೀತಿ ಅಂದ್ರೆ ಈ ಜನರ ಮೇಲೆ ಅವ್ರು ಕೊಟ್ಟ ಗ್ಯಾರಂಟಿ ಮೇಲೆ ಗೌರವವೂ ಇಲ್ಲ ಮತ್ತು ಬದ್ಧತೆ ಇಲ್ಲ, ಕಮಿಟ್ಮೆಂಟ್ ಇಲ್ಲ. ಅಂದ್ರೆ ಕೆ ಜೆ ಜಾರ್ಜ್ ಅವ್ರಿಗೆ ಆಯ್ತು, ಅವ್ರು ಸಾವಿರಾರು ಕೋಟಿ ಶ್ರೀಮಂತರು, ಬಡವ್ರ ಕಷ್ಟ ಯಾರಿಗೆ ಗೊತ್ತು?